ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಶ್ರೀ ದುರ್ದುಂಡೇಶ್ವರ ಮಠದ ಚರಿತ್ರೆಯ ಭಾಗವಾಗಿ ಮೊದಲನೆಯ ಭಾಗವಾಗಿ ಇವತ್ತು ನಾನು ನಿವೃತ್ತ ಶಿಕ್ಷಕರಾದಂಥ ಜೆ ಪತ್ತಾರ್ ಸರ್ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ದುರ್ದುಂಡೇಶ್ವರ ಶ್ರೀಗಳು ಏನೇನು ಪವಾಡಗಳು ಮಾಡಿದರು, ಅವರು ಎಲ್ಲಿಂದ ಬಂದರು ಮತ್ತು ಅವರ ಪವಾಡಗಳದ್ದು ಜೊತೆಗೆ ಏನೇನು ಶಕ್ತಿ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡೋದು ವಿಚಾರ ಮಾಡ್ತಾಯಿದ್ದೀವಿ. ಸುಮಾರು 10 ಎಪಿಸೋಡ್ ಆಗುವಂಥ ಈ ಕಾರ್ಯಕ್ರಮ ಇದ್ದು, ಈಗ ಮೊದಲನೇ ಭಾಗವಾಗಿ ಇವತ್ತಿನ ದಿವಸ ಈ ವಿಡಿಯೋನ ಕೊಡ್ತಾ ಇದ್ದೀನಿ. ಈಗ ಪತ್ತಾರ್ ಸರ್ ಜೊತೆಗೆ ನಮ್ಮ ಸಂವಾದ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಜಗದೀಶ್ ಬೆಳಗಾರ್ ಅಂತೇಳಿ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಇದೆ ಸರ್. ಅಂದು ನಾವು ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿರುವಂಥ ಸಾಕಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳಗಳಾಗಿರ್ಬೋದು, ಕೋಟೆಗಳಿರ್ಬೋದು, ಈ ಥರದ್ದೊಂದು ವಿಷಯಗಳನ್ನು ನಾವು ಕೊಡ್ತಾ ಇದ್ದೇನೆ. ಅದಕ್ಕಾಗಿ ನನಗೆ ಇವತ್ತು ನಮ್ಮ ಗೋಕಾಕ್ ತಾಲೂಕಿನ ಅರಬಾವಿ ಮಠದ ಶ್ರೀ ದುರ್ದುಂಡೇಶ್ವರ ಸ್ವಾಮೀಜಿಯವರ ಬಗ್ಗೆ ಒಂದಷ್ಟು ಚರಿತ್ರೆ ಒಂದಷ್ಟು ನಾನು ಸಾಕಷ್ಟು ಕಡೆ ಕೇಳಬೇಕಂತ ಪ್ರಯತ್ನ ಮಾಡಿದೆ. ಆದರೆ ಎಲ್ಲೂ ಅಷ್ಟೊಂದು ಮಾಹಿತಿ ಸಿಗಲಿಲ್ಲ. ಆದರೆ ಇದಕ್ಕೆ ನಿಮಗೆ ಸರಿಯಾದ ವ್ಯಕ್ತಿ ಅಂತ ನಮಗೆ ಮಠದ ಮೂಲಕ ಗೊತ್ತಾದಾಗ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್. ಅದಕ್ಕೆ ನೀವು ನನಗೆ ಇವತ್ತು ಮಾತಾಡೋಕೆ ಒಂದು ಅವಕಾಶ ಕೊಟ್ಟರೆ ಸರ್, ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಸರ್, ತಮ್ಮ ಪರಿಚಯ ಒಂದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ತಮಗೂ ಸ್ವಾಗತ ಸರ್. ನಮಸ್ಕಾರ. ಆದಿಕರ್ತರು ಅವಿರಳ ಪರಂಜ್ಯೋತಿರ್ಮಯರಾದ ಆ ದುರ್ದುಂಡೇಶ್ವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ಆ ದುರ್ದುಂಡೇಶ್ವರನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಹಂಬಲ, ಉತ್ಕಟ ಇಚ್ಛೆಯಿಂದ ತಾವು ಆಗಮಿಸಿದ್ದೀರಿ. ನಾನು ಅರಬಾವಿ ಮಠದಲ್ಲಿ ಸುಮಾರು 40 ವರ್ಷಗಳ ಕಾಲ ಚಿತ್ರಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಶ್ರೀಗಳ ಸೇವೆಯನ್ನು ಮಾಡಿದ್ದು ನನ್ನ ಸೌಭಾಗ್ಯ. ಅಲ್ಲಿಯ ಒಡನಾಟ, ಅವರ ಒಂದು ಪರಿಚಯ ಅಥವಾ ಇತಿಹಾಸ ತಿಳಿದುಕೊಳ್ಳುವ ಒಂದು ಇಚ್ಛೆ ಆವಾಗಿನಿಂದ ನನಗಿತ್ತು. ಅದರಿಂದ ಹಂಬಲಿಸಿ ನಾನು ಅದನ್ನು ತಿಳಿದುಕೊಂಡಿದ್ದೇನೆ. ನಿಮ್ಮ ಮುಖಾಂತರ 4 ಜನರಿಗೆ ಹೇಳುವ ಅವಕಾಶ ನನ್ನದಾಗಿದೆ, ನನ್ನ ಸೌಭಾಗ್ಯ. ತಮ್ಮಂತ ಹಿರಿಯರ ಜೊತೆ ನಮಗೂ ಒಂದು ಸಂವಾದ ಮಾಡೋಕೆ ಒಂದು ಅವಕಾಶ ಸಿಗ್ತದೆ, ಇದು ನಮ್ದು ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ ಸರ್. ಸರ್, ದುರ್ದುಂಡ ಶ್ರೀಗಳ ಬಗ್ಗೆ ಒಂದಷ್ಟು ನಮಗೆ ಮಾಹಿತಿ ಕೊಡ್ರಿ. ದುರ್ದುಂಡ ಶ್ರೀಗಳು ಹುಟ್ಟಿದ್ದಿಲ್ಲಿ ಏನಾದರೂ ಮಾಹಿತಿ? ಅವರು ಹುಟ್ಟಿದ್ದು ಗೊತ್ತಾಗುವುದಿಲ್ಲ, ಆದ್ರೆ ದುರ್ದುಂಡೇಶ್ವರರ ಪುರಾಣದ ಪ್ರಕಾರ ಸ್ವರ್ಗದಿಂದನ ಅವರು ಧರೆಗಿಳಿದ್ರು ಅನ್ನೋ ಒಂದು ಇದು ಸಿಗ್ತದೆ. ಯಾಕಂದ್ರ ನಂದಿ ಅವತಾರದಿಂದ ಅವರು ಮತ್ತು ನಮ್ಮ ಮಹಾಲಿಂಗೇಶ್ವರ ಸ್ವಾಮೀಜಿಯವರು ಬಂದ್ರು ಅಂತೇಳಿ ಗೊತ್ತಾಕತಿ. ಅಂದ್ರೆ ಅವರು ಆರಂಭದವ್ರು ಬಾಲ್ಯ ಜೀವನ ಆಗ್ಲಿ ಅದ್ರ ಬಗ್ಗೆ ಏನು ಇಲ್ಲಿ ಉಲ್ಲೇಖ ಇಲ್ಲ, ಎಲ್ಲೂ ಬರುವುದೇ ಇಲ್ಲ. ಅಂದ್ರೆ ಅವರು ತಪಶಕ್ತಿಯಿಂದನ ಬಂದವರು. ಮೊದಲು ಹಿಮಾಚಲ ಪ್ರದೇಶದಿಂದ ಅರುಣಾಚಲ, ನೇಪಾಳ ಹೀಗೆ ಎಲ್ಲ ಇದನ್ನ ಮಾಡ್ಕೋತ ಬಂದ್ರು. ಡಪಳಾಪುರದೊಳಗೆ ಬರ್ತಾರ ಅವ್ರು. ಡಪಳಾಪುರದ ಮಹಾರಾಷ್ಟ್ರದೊಳಗೆ ಬರ್ತೈತಿ. ಗುರುಲಿಂಗ ಜಂಗಮ ಮಹಾರಾಜರು ಅಂತ ಇರ್ತಾರ. ಆ ಗುರುಲಿಂಗ ಜಂಗಮರ ಕಡೆಗೆನ ಅವರು ತಮ್ಮ ಮೂಲ ವಿದ್ಯಾಭ್ಯಾಸವನ್ನ, ಯೋಗ ಶಿಕ್ಷಣವನ್ನ ಮುಗಿಸ್ಕೊಂಡ ಮುಂದ ಅವರ ಅಪ್ಪನಿ ಮೇರೆಗೆನ, ಅವರ ಆದೇಶದ ಮೇರೆಗೆ ಅವರು ಈ ನಮ್ಮ ಕರ್ನಾಟಕದ ತೇರದಾಳಕ್ಕೆ ಬರ್ತಾರ. ಅಂದ್ರೆ ಕರ್ನಾಟಕದೊಳಗ ನಮ್ಮ ಕೃಷ್ಣಾ ನದಿಯನ್ನ ದಾಟಿ ಈ ಕಡೆ ಬರ್ತಾರ. ಆ ಕೃಷ್ಣಾ ನದಿಯನ್ನ ದಾಟಿ ಬರುವಾಗನ ಅಲ್ಲೊಂದು ಅವರಿಗೆ ಪವಾಡ ಮಾಡುವಂತ ಸಂದರ್ಭ ಬರ್ತೈತಿ. ಯಾಕಂದ್ರ ಅವರಿಬ್ರು ಬರ್ತಿರ್ತಾರ, ಕೃಷ್ಣಾ ನದಿ ಜೋರ ಹರಿತಿರ್ತೈತಿ, ಅದನ್ನ ದಾಟೋ ಶಕ್ತಿ ಯಾರಿಗೂ ಇರೋದೇ ಇಲ್ಲ. ಆದ್ರ ಅಲ್ಲಿ ಹೆಣ್ಮಕ್ಳ, ಇವ್ರ ಗಂಡ್ಮಕ್ಳ ಎಲ್ಲ ಅಲ್ಲಿ ಬೆಳಿಗ್ಗೆ ಕೊಡ ತುಂಬಿಕೊಳಕ ಬಂದಿರ್ತಾರ, ನೀರು ಒಯ್ಯಾಕ ಬಂದಿರ್ತಾರ. ಹಿಂಗೆಲ್ಲ ಬಂದಾಗ ಏನಾಕೈತಿ ಅಂದ್ರ ಅವರು ದಾಟಬೇಕು ಅಂತೇಳಿ ಇದನ್ನ ಪ್ರಯತ್ನ ಮಾಡ್ತಾರ. ಆದ್ರ ಇದಾಗುದಿಲ್ಲ. ಅದಕ್ಕ ಅವ್ರು ದುರ್ದುಂಡೇಶ್ವರರು, ಗಂಗಾಮಾತೆ ಮತ್ತ ನಾವು ಆಚೆಗೆ ಹೋಗ್ಬೇಕಾಗೈತಿ ಕರ್ನಾಟಕಕ್ಕ, ಅದಕ್ಕೆ ನಮ್ಮನ್ನ ಈ ದಾರಿ ಕೊಡು ಅಂತೇಳಿ ಕೇಳಿದಾಗ ಅವರು ನದಿ ಇಬ್ಬಾಗವಾಗಿ ಆ ಇಬ್ಬರಿಗೂ ಮಹಾಲಿಂಗೇಶ್ವರ ದುರ್ದುಂಡೇಶ್ವರಿ ಏನ್ ಬರ್ತಿರ್ತಾರಲ್ಲ ಅವ್ರಿಗೆ ದಾರಿ ಕೊಡ್ತಾಳೆ. ಅವಾಗ ಅಲ್ಲಿ ಜನರಿಗೆ ಸರ್, ಒಂದ್ ಸೆಕೆಂಡ್.
ಇದು ಘಟನೆ ನಡೆದ ಯಾವ ಸ್ಥಳದಾಗ ಏನಾದ್ರು ಮಾಹಿತಿ? ಅದನ್ನ ಹೇಳ್ತಾ ಇದ್ದೀನಿ. ಅದು ತೇರದಾಳಕ್ಕೆ ಹೋಗೋ ರಸ್ತದೊಳಗ ಒಂದು ಶೇಗುಣಿಸಿ ಅಂತೇಳಿ ಒಂದು ಊರು ಶೇಗುಣಿಸಿ. ಬರ್ತದೆ. ಅಂದ್ರೆ ಇವತ್ತು ಹತ್ತನೇ ತಾಲೂಕು ಬರುತ್ತೆ. ಅಥಣಿ ತಾಲೂಕದಾಗ. ಆ ಅಥಣಿ ತಾಲೂಕದಾಗನ ಇದಿದ್ದಾಗ ಶೇಗುಣಿಸಿ ಮುಖಾಂತರ ತೇರದಾಳಕ್ಕೆ ಬರ್ತಾರೆ. ಸರ್ ಅಲ್ಲಿಂದ್ರ ಬಂದು ತೇರದಾಳದೊಳಗೆ ಬಂದು ಅಲ್ಲಿ ಪ್ರಭುದೇವರು ಇರ್ತಾರ. ಪ್ರಭುದೇವರು ಅಂದ ಕೂಡಲೇ ಅಲ್ಲಮ ಪ್ರಭುದೇವರು ಅಂತೇಳಿ ವಿಚಾರ ಮಾಡ್ತಿರ್ತಾರ. ಆದ್ರ ಅಲ್ಲಮ ಪ್ರಭುದೇವರು ಅಲ್ಲ, ಇಲ್ಲಿ ಒಬ್ರು ಪ್ರಭುದೇವರು ಅಂತೇಳಿನೇ ಇರ್ತಾರ. ಅಲ್ಲಮನ ಅವತಾರನ ಆಗಿರ್ಬೋದು, ಆದ್ರೆ ನಮಗ್ ಗೊತ್ತಿಲ್ಲ. ಅಂದ್ರೆ ಅಲ್ಲಪ್ರಭು ಅವರು 12ನೇ ಶತಮಾನ ಅವರು. ಇವರು 12ನೇ ಶತಮಾನದ ಮೂಲತಃ ಬರ್ತಾರ ಅಲ್ಲಿ. ಬಟ್ ಅಂದ್ರೆ ಇವರು ನಮ್ಗೆ ಗೊತ್ತಿದ್ದಂತ ಇತಿಹಾಸ ಪ್ರಕಾರ ಮಲ್ಸರ್ ದೇಸಾಯಿ ಅವರ ಸಮಯದಲ್ಲೂ ಬರ್ತಾರ್ರಿ. ಅಂದ್ರೆ ಇವರು ಹೌದು. ಮಲ್ಸರ್ ದೇಸಾಯಿ ಅವ್ರದ್ದು 18ನೇ ಶತಮಾನ ರೀ. ಅವರು ಸುಮಾರು 500-600 ವರ್ಷಗಳ ಕಾಲ ಬದುಕಿದಂತ. 500 ವರ್ಷಗಳ ಕಾಲ. ಈಗಿನ ಕಾಲದಲ್ಲಿ ಈಗಿನ ಕಾಲ. ಆಮೇಲೆ ಅವರು ಲಿಂಗದಾಗ ಹಾಕಾರ ಆ ಮಾತು ಬೇರೆ. ಅಲ್ಲಿಂದ ಅಲ್ಲಿ ಪ್ರಭುದೇವರ ಅಂತ ಅವ್ರ ಕಡೆ ಬರ್ತಾರ. ಪ್ರಭುದೇವರ ಕಡೆ ಬಂದಾಗ ಅಲ್ಲಿ ಕೆಲವೊಂದು ಕಾಲ ನಿಂತು ಯೋಗಾಭ್ಯಾಸ ಮತ್ತು ಲಿಂಗ ಪೂಜೆ ಪ್ರಸಾದ, ಈ ಗುರು ಲಿಂಗ ಜಂಗಮ ಅಂತೇಳಿ ಏನ್ ಬರ್ತಾವಲ್ಲ, ಆತರ ಅವರೆಲ್ಲ ಷಟ್ಸ್ಥಲವನ್ನ ಅಭ್ಯಾಸ ಮಾಡ್ತಾರ. ಪಂಚಾಚಾರ ಇವನ್ನೆಲ್ಲ ಅಭ್ಯಾಸ ಮಾಡಿ ಅವರಲ್ಲಿ ಎದ್ದು ಬಹಳಷ್ಟು ಅವರಲ್ಲಿಯ ವಿದ್ವತ್ವನ್ನ ಇವ್ರು ಪಡ್ಕೊಂಡು, ಆಮೇಲೆ ಇವರು ಅವರ ನಮ್ಮ ಪ್ರಭುದೇವರ ಆಜ್ಞೆ ಪ್ರಕಾರ ಅವರು ಮಹಾಲಿಂಗೇಶ್ವರರು ಮುದೋಳದ ಆಚೆ ಕಡೆ ಇರುವಂತ ನೀ ಮಹಾಲಿಂಗಪುರಕ್ಕೆ ಹೋಗಪ್ಪ, ಅದಕ್ಕೆ ಮೊದಲು ಚನ್ನಗಿರಿ ಅಂತಿದ್ರಂತ. ಮಹಾಲಿಂಗಪುರಕ್ಕೆ ಅಲ್ಲಿ ಹೋದ ಮೇಲನ ಅವರು ಮಹಾಲಿಂಗೇಶ್ವರರು ಹೆಸರಾಗಿ ಮಹಾಲಿಂಗಪುರ ಅಂತ ಆಯ್ತು. ಆಮೇಲೆ ಇಲ್ಲಿ ಇವ್ರೇನ್ ಬಂದ್ರಲ್ಲ ದುರ್ದುಂಡೇಶ್ವರ ಅಂತ ಏನ್ ನಾವು ಕರಿತಲ್ಲ, ಇವ್ರ ಹೆಸರು ಮೂಲತಃ ಶಿವಲಿಂಗೇಶ್ವರರು ಅಂತ. ಶಿವಲಿಂಗೇಶ್ವರರು ಇಲ್ಲಿ ಅವರ ಆಜ್ಞೆ ಪ್ರಕಾರ ಅಂದ್ರ ಪ್ರಭುದೇವರ ಹೇಳಿಕೆ ಪ್ರಕಾರ ಇವರು ಗೋಕಾಕ್ ಕಡೆ ಬರ್ತಾರ. ಗೋಕಾಕ್ ಕಡೆ ಬಂದ ಗೋಕಾಕ್ ತಡಸಲ್ ಹತ್ತೊಳಗ ಅಲ್ಲಿ ಇರುವಂತ ಮಹಾಲಿಂಗೇಶ್ವರರ ಗುಡಿ ಇರ್ತೈತೆ. ಅದ ಮೊದಲಿನ ಕಾಲದಾಗ ತಯಾರಾದದ. ಆ ಗುಡಿ ಒಳಗನ ಇದ್ದು ಅಲ್ಲಿ ತಮ್ಮ ಜಪ ತಪ ನೇಮಗಳನ್ನ ಮಾಡಿಕೊಂತ ಇರ್ತಾರೆ. ಅಂದ್ರೆ ಈಗೇನ ಪಲ್ಸ ನಾವು ನೋಡಕ್ ಸಿಗುತ್ತಾರೆ. ಅದೇ ಮಹಾಲಿಂಗೇಶ್ವರ ಗುಡಿ ಸುಮಾರು ಅದು 8ನೇ ಶತಮಾನ 10ನೇ ಶತಮಾನದ ಚಾಲುಕ್ಯರ ಕಾಲದಾಗ ಇತ್ತು. ಅದಕ್ಕನ ಅವ್ರು ಬರ್ತಾರೋ. ಅಲ್ಲಿ ಬಂದ ಅಲ್ಲೇ ವಸತಿ ಮಾಡ್ಕೊಂಡು ಅಲ್ಲೇ ಇರ್ತಾರೋ. ಆದ್ರೆ ಈಗೇನ್ ನಾವು ಕಾಣ್ತಲ್ಲ ಹಿಂಗ ಗೋಕಾಕ್ ಫಾಲ್ಸ್ ಇರುದಿಲ್ಲ, ದಟ್ಟ ಅರಣ್ಯ ಇರ್ತೈತಿ, ಭಯಂಕರ ದಟ್ಟ ಅರಣ್ಯ ಇರ್ತೈತಿ. ಅದನ್ನೆಲ್ಲ ಆ ಪ್ರದೇಶವನ್ನೆಲ್ಲ ಕುರುಬೇಟದ ಸಿದ್ದರಾಮ ದೇಸಾಯಿ ಅಂತ ಇರ್ತಾರ, ಅವರು ಅದನ್ನ ಆಳ್ತಿರ್ತಾರ. ಸಿದ್ದರಾಮ ದೇಸಾಯರು ಆಳ್ತಾ ಇರುವ ಕಾಲದಾಗ ಸಿದ್ದರಾಮ ದೇಸಾಯರ ಸೈನಿಕರು ಅವರು ಬ್ಯಾಟಿ ಆಡ್ಕೋತ ಹೋಗ್ತಿರ್ತಾರ. ಆಗಿನ ಕಾಲದಾಗ ಬ್ಯಾಟಿ ಆಡೋದು ಒಂದು ಮಹಾರಾಜರದು ಅವಾಗಿತ್ತು. ರಾಮಾಯಣದಲ್ಲೂ ಸಿಗುತ್ತೆ, ಮಹಾಭಾರತದಲ್ಲಿ ನಮ್ಗೆ ಉಲ್ಲೇಖ ಇದೆ. ಅದೇ ರೀತಿ ಈಗಲೂ ಇದೆ. ಅಲ್ಲಿ ಆತರ ಈ ಸಿದ್ದರಾಮ ದೇಸಾಯರ ಸೈನಿಕರು ಬ್ಯಾಟಿ ಆಡಕ್ ಹೋಗಿದ್ರು. ಒಂದು ಹೆಣ್ಣು ಹುಲಿ ಒಂದು ಅವ್ರ ಕಣ್ಣಿಗೆ ಕಾಣಿಸ್ತು. ಕಣ್ಣಿಗೆ ಕಾಣಿಸಿದ ಕೂಡ್ಲನ್ನ ಅವ್ರು ಅದನ್ನ ಬೆದರ್ಸ್ಕೋತ ಅಂಜಿಸ್ಕೋತ ಬರ್ತಿದ್ರು. ಅವಾಗ ಆ ಹುಲಿ ಇದ್ದದ್ದು ಈದಿತ್ತು, ಅಂದ್ರ ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿತ್ತು. ಆ ಹುಲಿ ತನ್ನ ಮರಿಗಳನ್ನ ಕರ್ಕೊಂಡು ಬರ್ಬೇಕಾದ್ರ ಸಾಕಾಗಿತ್ತು. ಯಾವಾಗ ಅದಕ್ಕೆ ಆಸರೆ ಸಿಕ್ಕಿತ್ತು ಅಂತೇಳಿ ಅದು ಓಡಿ ಬರ್ತಿತ್ತು. ಅದ್ರ ಹಿಂದೆ ಅವ್ರು ಬೆನ್ನತ್ತಿದ್ರು. ಅಷ್ಟೊತ್ತಿಗೆ ಈ ಮಹಾಲಿಂಗೇಶ್ವರ ದೇವಾಲಯ ಆ ಹುಲಿಗೆ ಕಾಣಿಸಿದ್ ಕೂಡ ಏನ್ ಮಾಡಿತ್ತು, ಹುಲಿ ಇದ್ದದ್ದ ಒಳಗ ಹೋಗ್ಕೊಂಡು ಕೂತು ಹೋಗ್ಬಿಡದನ್ನ ಅಲ್ಲಿ ಒಬ್ರ ಸನ್ಯಾಸಿಗಳು ಕೂತಾರ ಅನ್ನೋದು ಆ ಹುಲಿಗೆ ಅನುಭವಕ್ಕೆ ಬಂತು. ಆ ಸ್ವಾಮೀಜಿ ಅವ್ರ ಮುಂದ ನಮಸ್ಕಾರ ಮಾಡುವ ಭಂಗಿಯಲ್ಲಿ ಹೋಗಿ ಕುಂತ ತನ್ನ ಮಕ್ಕಳ ತನ್ನ ಮರಿಗಳನ್ನ ಇಟ್ಕೊಂಡು ಅದು ಕುಂತಿತ್ತು. ಇಷ್ಟು ಅಲ್ಲಿ ಇಷ್ಟು ಘಟನೆ ನಡೀತು. ನಡಿಗುಡ್ದನ ಅದ್ರ ಹಿಂದಿಂದನ ಏನ್ ಸೈನಿಕರು ಬರ್ತಾರಲ್ಲ, ಅವ್ರು ಬಂದವ್ರನ್ನ ಇಲ್ಲೇ ಹುಲಿ ಹೋಗಿ ಕಟ್ ಅಂತೇಳಿ ಆರ್ಭಟ ಮಾಡ್ಕೋತ ಬರ್ತಾರೋ. ಅವರು ಅಷ್ಟೊತ್ತಿಗೆ ಸ್ವಾಮಿಗಳನ್ನ ನೋಡ್ತಾರೋ. ಅದು ಅವ್ರ ಎದುರಿಗೆ ಹುಲಿ ಕೂತಿರ್ತೈತಿ, ಅದನ್ನು ನೋಡ್ತಾರೋ, ಅದ್ರ ಮರಿಗಳು ನೋಡ್ತಾರೋ. ಅಂತೇಳಿ ಅಜಬಾಗಿ ಅವ್ರಿಗೆ ಇದನ್ನ ನೋಡಿ ಕೂಡ್ಲೆ ಮೈ ಕೂದ್ಲ ನೆವರೇಳಿ ಅವರು ಸಾಷ್ಟಾಂಗ ಹಾಕ್ತಾರ. ಏನು 3-4 ಮಂದಿ ಬ್ಯಾಡ್ರ ಇದ್ದಾರಲ್ಲ, ಅವರೆಲ್ಲರೂ ಸಾಷ್ಟಾಂಗ ಹಾಕಾರ ದುರ್ಗುಂಡೇಶ್ವರಿಗೆ. ಅವಾಗ ಅವ್ರಿಗೆ ತಪೋ ಇದರಿಂದ ಈ ಎಚ್ಚರಕ್ಕಾರ ಧ್ಯಾನದಿಂದ ಎಚ್ಚರಕ್ಕಾರ.
ಧ್ಯಾನದಿಂದ ಯಾತ್ರೆ ಆದ ಕೂಡಲೇ ಅವ್ರು ಏನಾಕತಿ ಅವಾಗ ನಮ್ಮದ ಇದಕ್ಕೆ ಬಂದಿದ್ದು ರೀ ಹುಲಿ ಬೆನ್ನಟ್ಟಿ ಅಂತ ಹೇಳಿ. ಹಂಗಾದ್ರ ಪಾಪ ಅವಕ್ಕ ಇದನ್ನ ಕೊಡ್ಬೇಡ್ರಿ, ನಿಮ್ಮ ತಕ್ಕ ಏನಾರ ಗಡಿಗಿದ್ರ ತರಿ ಅಂತ ಹೇಳ್ತಾರೆ. ಇವರು ತಮ್ಮ ತತ್ರಾನ್ಗಿ ಗಡಿಗೆ ಏನ್ ಓದಿರ್ತಾರಲ್ಲ, ಯಾಕಂದ್ರ ಇವರು ಹಂಗ ಹೋಗಿರೋದಿಲ್ಲ, ಕೆಲವೊಂದು ಸಾಮಾನುಗಳನ್ನ ಹಿಂಬಾಲ್ ಒಯ್ತಿರ್ತಾರ. ಭೇಟಿಗಾರ ಹಾ ಬ್ಯಾಡ್ರಿ ಅಂದ್ರ ಎಲ್ಲರ ಜೇನ್ ತುಪ್ಪ ಜೇನ್ ಸಿಕ್ತಂದ್ರ ಅದನ್ನ ತಗೊಂಡ್ಬರಾಕ ಡಬ್ಬಿ, ಮತ್ತೊಂದ್ ಏನಾರ ಶಿಖರ ತರಾಕ, ಮತ್ತ ತಮ್ಮ ಅರಸರಿಗೆ ಕೊಡಾಕ ಗುಗ್ಗಳ ಎಲ್ಲಾ ತಗೊಂಡು ಬರೋ ಸಲುವಾಗಿ ಕೆಲವೊಂದು ಅವರು ಇರ್ತಾವ. ಅದೇ ತರ ಒಂದು ಕುಡಿಯಾಕ ನೀರಿಂದ ಓದಿರ್ತಾರೋ ಆ ಒಂದು ಗಡಿಗೆ ಅವ್ರ ಮುಂದೆ ಕೊಡ್ತಾರ. ಅವ್ರ ಹುಲಿರಾಯಗ ಹುಲಿ ಮ್ಯಾಲ ಬೆನ್ನಿನ ಮೇಲೆ ಕೈಯಾಡಿಸಿ ಹುಲಿ ಹಾಲ ಆ ಗಡಿಗೆ ಒಳಗೆ ಹಿಂಡಿ ಬ್ಯಾಡ್ರಿಗೆ ಕುಡಿಯಾಕ ಕೊಡ್ತಾರೆ. ಸಿಂಧಿ ಕುರುಬೆಟ್ಟ ಬ್ಯಾಡ. ಸರ್ ಧನ್ಯವಾದಗಳು. ಈಗ ನೀವು ಇಲ್ಲಿವರೆಗೂ ನಮಗೆ ದುರ್ದೇಶ್ವರಿಗಳು ಹಿಮಾಲಯದಿಂದ ತಪಸ್ಸು ಮಾಡ್ಕೊಂಡ್ ಬಂದದ್ದು ಮತ್ತು ಅವರು ಕೆಲವೊಂದು ಸಣ್ಣ ಪುಟ್ಟ ಪವಾಡಗಳತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದದ್ದು, ಬೇಟೆಗಾರ ಭೇಟಿ ಆಡಿದ್ದು ಈ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿ ಕೊಟ್ರಿ. ಈಗ ಮತ್ತೆ ಮುಂದಿನ ಕಥೆನ ಮುಂದಿನ ಭಾಗದಲ್ಲಿ ನೋಡೋಣ.